ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಮಂಚೂರಿ ಇವತ್ತು ಮಾಡ್ತೀವಿ. ನೀವು ನೋಡಿ ಕಲ್ತ್ಕೊಳ್ಳಿ. ತುಂಬ ಸಿಂಪಲಾಗಿ ಮಾಡ್ಬೋದು. ಬರೇ ನೀವು ಚಿಕನ್ ಬೇಯಿಸ್ಕೊಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲ ನಿಮ್ಮದು ಚಿಕನ್ ಮಂಚೂರಿ ಆಗೋಗಿರುತ್ತೆ. ಮಾಡ್ತೀವಿ, ನೋಡಿ ಕಲ್ತ್ಕೊಳ್ಳಿ ನೀವು. ಫ್ರೆಂಡ್ಸ್, ಇವತ್ತಿನ ರೆಸಿಪಿಗೆ ಏನಂಥದ್ದು ಕಟ್ ಮಾಡ್ಕೊಳ್ಳೋದು ಪ್ರಿಪ್ರೇಷನ್ ಅಂತ ಏನಿಲ್ಲ. ಇವತ್ತು ಬರೀ ನಮಗೆ ಕಟ್ ಮಾಡ್ಕೊಳ್ಳೋಕೆ ಒಂದು ಕೊತ್ತಂಬರಿ ಒಂದಿದ್ರೆ ಸಾಕು, ಕರಿಬೇವು ಒಂದು ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು, ಮತ್ತು ಇಲ್ಲಿರೋ ಐಟಮ್ಗಳೊಂದು ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಇವತ್ತು ಇಷ್ಟೇ ಸಿಂಪಲ್ಲಾಗೆ ನಿಮಗೆ ಚಿಕನ್ ಮಂಚೂರಿ ಮಾಡೋದು ಹೇಳ್ಕೊಡ್ತೀವಿ. ಸ್ನೇಹಿತರೆ, ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆ ಕಾದಿದೆ, ಚಿಕನ್ ಹಾಕ್ತಾ ಇದ್ದೀವಿ. ಹಾಕು ಬೇಗ, ಎಲ್ಲ ಕಾಲಾಗಿ ಹಿಡಿದಿರುತ್ತೆ ಇವಾಗ. ಮುಚ್ಚಿದ ಆಮೇಲೆ ಹಾಕಿ ಜಾಸ್ತಿ ತಿರ್ಗಿಸ್ಬೇಡ. ಸಾಕು ಸ್ನೇಹಿತರೆ, ಇವಾಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ಇನ್ನೊಂಚೂರು ಹಾಕು, ಇಂಚು. ಉಪ್ಪು ಹಾಕ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಅಷ್ಟೇ ಹಾಕು, ಒಂದು ಪಿಂಚ್ ಹಾಕು. ಸಾಕ್ಬಿಡು. ಸ್ನೇಹಿತರೆ, ಒಂದು 10 ನಿಮಿಷ ಆಗಿದೆ. ಬೇಯಕ್ಕೆ ಇಟ್ಬಿಟ್ಟು ತಿರುಗಿಸ್ತಾ ಇದ್ದೀವಿ. ಇವಾಗ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಿದೆ. ಸ್ನೇಹಿತರೆ, ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಸುಮಾರು ಹೊತ್ತು ಬೇಯಿಸ್ಕೊಂಡಿದ್ದೀವಿ. ಈ ಥರ ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಇವಾಗ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀವಿ. ಇದು ಗುರು, ಒಂದು ನಿಮಿಷ. ಕೈ ಫುಟ್ಗಿಟ್ಬಿಟ್ಟು ಆಮೇಲೆ ಸಾಕು ಸಾಕು. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಬಾಣಲಿ ಇಟ್ಟಿದ್ದೀವಿ. ಸೇಮ್ ಅದೇ ಬಾಣಲಿ ಇಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ಎಣ್ಣೆ ಒಂಚೂರು ಹಾಕೋಬೇಕು. ಎಣ್ಣೆ ಹಾಕ್ತಿದ್ದೀವಿ ಸ್ನೇಹಿತರೆ. ಇನ್ನೊಂದು ಚೂರು ಸಾಕು ಸಾಕು ಸಾಕು. ಬೆಂಕಿನೂ ಜಾಸ್ತಿ ಆಗೋಗಿದೆ. ಸ್ನೇಹಿತರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಡನ್. ಸ್ನೇಹಿತರೆ, ಖಾರದ ಪುಡಿ ಹಾಕ್ತಾ ಇದೀವಿ, 1-2 ಸ್ಪೂನು. ಇನ್ನೊಂಚೂರು ಥರ ಬರಲಿ.
ಉಪ್ಪು ಸ್ವಲ್ಪ ಅವಾಗಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ, ಗ್ರೇವಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು. ಸೋಯಾ ಸಾಸ್ ಹಾಕ್ಬಿರು, 1.5 ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇದ್ದೀವಿ. ಸಾಕು ಬೇಡ. ಒಂದು 3 ಸ್ಪೂನ್ ಆದಷ್ಟು ಕೆಚಪ್ ಹಾಕ್ತಾ ಇದೀವಿ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಇವತ್ತೇನಾದರೂ ಚಿಕನ್ ಮಂಚೂರಿ ಚೆನ್ನಾಗಿ ಬಂತು ಅಂದರೆ ನಮ್ಮ ಎಲ್ಲೆಸ್ಟಿಗೆ ನಾನೊಂದು ಗಾಡಿ ಹಾಕೊಟ್ಬಿಡ್ತೀನಿ, ಚಿಕನ್ ಮಂಚೂರಿ ಗಾಡಿ. ಚಿಕನ್ ಮಂಚೂರಿಯನ್ ಗಾಡಿ. ಸ್ನೇಹಿತರೆ, ಮಸಾಲೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಅವಾಗಲೇ ಬೇಯಿಸ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀವಿ. ಕೆಳಗಡೆಯಿಂದ ಕೈ ಹಾಕಪ್ಪ. ನಮ್ಮ ಚಿಕನ್ ಮಂಚೂರಿ ಕೋಟಿಂಗೇ ಬಂದಿಲ್ಲ, ಫ್ಲೇವರ್ ಬಂದಿರತ್ತಷ್ಟೇ. ಕೋಟಿಂಗ್ ಅಂತೂ ಬರೋಂಗೆ ಕಾಣೆ. ಕೋಟಿಂಗ್ ಎಲ್ಲಾನು ಬರುತ್ತೆ. ನೋಡೋಣ ಸ್ನೇಹಿತರೆ, ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ತಿರುಗಿಸ್ತಾ ಇದ್ದೀವಿ ಇವಾಗ. ಇನ್ನೊಂದು 2 ನಿಮಿಷ ಸ್ನೇಹಿತರೆ. ಸ್ವಲ್ಪ ಮಸಾಲೆ ಹಿಡಿದ್ಬಿಡ್ತು ಅಂದರೆ ನಮ್ಮ ರೆಸಿಪಿ ಮುಗೀತು. ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀವಿ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು ಕೊತ್ತಂಬರಿ ಹಾಕ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ನಮ್ಮ ಫ್ರೆಂಡು ರಿವ್ಯೂ ಹೇಳ್ತಾನೆ ಹೇಗಾಗಿದೆ ರೆಸಿಪಿ ಅಂದ್ಬಿಟ್ಟು. ಮಂಚೂರಿ ಅವೇನು ಗೋಬಿ ಮಂಚೂರಿ ತಿಂದಂಗೆ ಸೇಮ್ ಚಿಕನ್ ಮಂಚೂರಿಯನ್ ತಿಂದಂಗೆ ಫೀಲ್ ಆಗ್ತಾಯಿದೆ. ಬಟ್ ಇದು ಫಟಾಫಟ್, ಇದು ಸ್ವಲ್ಪ ಬೇಗ ಮಾಡುವಂಥದ್ದು ವಿಧಾನ. ಇದು ನೀವು ಲೇಟಾಗಿ ಮಾಡಿದ್ರೆ ಇನ್ನೂ ವೆರೈಟಿ ಹಾಕ್ಬಿಟ್ಟು ಮಾಡಿದ್ರೆ ಅದು ಇದಾಗುತ್ತೆ. ಇದು ಬೇಗ ಮಾಡುವಂಥ ವಿಧಾನ ಇದು. ಸ್ನೇಹಿತರೆ, ಇವಾಗ ರೆಸಿಪಿ ಟೇಸ್ಟ್ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ರೆಸಿಪಿ ಚೆನ್ನಾಗಿ ಬಂದಿದೆ. ನೀವು ಅರ್ಜೆಂಟಲ್ಲಿದ್ದರೆ ಈ ಥರ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು. ಯಾರಾದರೂ ಎಮರ್ಜೆನ್ಸಿ ಬಂದರು ಮನೆಗೆ, ಈ ಥರ ಏನಾದರೂ ಸಡನ್ ಒಕೇಶನ್ ಬಂತು ಅಂದಾಗ ಇಮಿಡಿಯೇಟಾಗೆ ಮಾಡುವಂಥದ್ದು ನಿಮಗೆ ಫಟಾಫಟ್ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಚಿಕನ್ ಮಂಚೂರಿ. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಇದನ್ನು ನೆಕ್ಸ್ಟ್ ಟೈಮ್ ನೀವು ಅರ್ಜೆನ್ಸಿ ಇರುವಾಗ ಮಾಡಿಕೊಂಡು ತಿಂದು ನಮಗೆ ರಿವ್ಯೂ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ.
ಸ್ನೇಹಿತರೆ ಇವತ್ತು ವೀಕೆಂಡ್ ಅಂತಲೂ ತುಂಬ ಚೆನ್ನಾಗಿ ಕಳೀತು. ಹೆಂಗೆ ಅಂದರೆ ನಾವು ಮಾಡಿರೋ ಚಿಕನ್ ಮಂಚೂರಿಯಿಂದ ತುಂಬ ವೀಕೆಂಡ್ ಚೆನ್ನಾಗಿ ಕಳೆದಿದೆ. ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ತಿಳಿಸಿ ನೀವು. ನಮ್ಗೆ ಯಾಕಂದರೆ ನಮಗೆ ಮುಂದಕ್ಕೆ ಇದಾಗುತ್ತೆ ಅದು ಹೆಂಗೆ ಮಾಡಬೇಕು ಏನಂತ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ರೆಸಿಪಿ ಏನು ಬರ್ಬೇಕನ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಏನು ಕೇಳ್ತೀರಾ ಅದನ್ನು ನಾವು ಮಾಡ್ತೀವಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಬೇಕು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.